ಒಬ್ಬ ಹೆಂಗಸು ಸಂಭೋಗ ಮಾಡದೆ ಎಷ್ಟು ವರ್ಷ ಇರಬಲ್ಲಳು? ಸ್ನೇಹಿತರೆ, ಪ್ರಪಂಚದಲ್ಲಿರುವ ಎಲ್ಲ ಜೀವಿಗೂ ಕಾಮದ ಬಯಕೆ ಪ್ರಕೃತವಾಗಿ ಬಂದಿರುವಂಥದ್ದು. ಅದನ್ನು ತಡೆಯೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಈ ವಿಡಿಯೋದ ಮುಖಾಂತರ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸಲು ಬಂದಿದ್ದೇವೆ. ಒಬ್ಬ ಸ್ತ್ರೀಯು ಸಂಭೋಗ ಮಾಡದೆ ಎಷ್ಟು ವರ್ಷಗಳವರೆಗೆ ಹಾಗೆ ಇರಬಲ್ಲಳು ಅಂತ ನೋಡೋಣ. ಒಬ್ಬ ಮದುವೆಯಾದ ಸ್ತ್ರೀ ತನ್ನ ಪತಿಯೊಂದಿಗೆ ಸಾಮಾನ್ಯವಾಗಿ ವಾರದಲ್ಲಿ 2 ಸಲ ಸಂಭೋಗದಲ್ಲಿ ಭಾಗಿಯಾಗುತ್ತಾಳೆ. ಇದು ತುಂಬಾ ಕಾಮನ್ ಆಗಿರುವ ವಿಷಯ. ಆದರೆ ಅದೇ ಒಬ್ಬ ಸ್ತ್ರೀ 15 ರಿಂದ 20 ದಿನಗಳವರೆಗೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗದಿದ್ದರೆ ಅವಳಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಇದೇ ಮುಂದುವರೆದು 1 ತಿಂಗಳು, 2 ತಿಂಗಳು, 3 ತಿಂಗಳವರೆಗೆ ಸಂಭೋಗದಲ್ಲಿ ಭಾಗಿಯಾಗದೆ ಇದ್ದರೆ ಆಗಲೇ ಅವಳಿಗೆ ತೊಂದರೆ ಆಗುವುದು. ಈ ವಿಡಿಯೋದಲ್ಲಿ ನಾವು ಮೊದಲೇ ಹೇಳಿರುವ ಹಾಗೆ ಪುರುಷರಿಗಿಂತ ಸ್ತ್ರೀಯರಿಗೆ ಕಾಮದ ಬಯಕೆ ಹೆಚ್ಚಿರುತ್ತದೆ. ಸುಮಾರು 2 ರಿಂದ 3 ತಿಂಗಳವರೆಗೆ ಸೆಕ್ಸ್ ಮಾಡದೇ ಇದ್ದರೆ ಅವಳಿಗೆ ಕಾಮದ ಬಯಕೆ ದುಪ್ಪಟ್ಟು ಆಗುತ್ತದೆ. ಒಳಗೊಳಗೆ ತಳಮಳ ಉಂಟಾಗುತ್ತದೆ. ಋತುಚಕ್ರದ ಸಮಯದಲ್ಲಿ ಅವಳಿಗೆ ತೊಂದರೆ ಉಂಟಾದರೂ ಕೂಡ ನಂತರದ ದಿನಗಳಲ್ಲಿ ಅವಳಿಗೆ ಸೆಕ್ಸ್ ಇಲ್ಲದೆ ತುಂಬಾ ಪರದಾಡುತ್ತಾಳೆ. ಇನ್ನು ಇದು ಹೀಗೆ ಮುಂದುವರೆದು ಒಬ್ಬ ಸ್ತ್ರೀ 6 ತಿಂಗಳು ಮತ್ತು 1 ವರ್ಷದವರೆಗೆ ಸಂಭೋಗ ಮಾಡದೇ ಇದ್ದರೆ ಅವಳಿಗೆ ಇನ್ನಿಲ್ಲದ ತೊಂದರೆಗಳು ಶುರುವಾಗುತ್ತವೆ. ತನ್ನ ಪತಿಯ ಮೇಲಿನ ಇಂಟ್ರೆಸ್ಟ್ ಅವಳು ಕಳೆದುಕೊಳ್ಳಲು ಶುರುವಾಗುತ್ತದೆ. ಸಂಸಾರದಲ್ಲಿ ಬಿರುಕು ಮೂಡಲು ಶುರುವಾಗುತ್ತದೆ. ಹೆಂಡತಿ ಆದವಳು ಗಂಡನಿಗೆ ಮರ್ಯಾದೆ ಕೊಡಲು ಹಿಂಜರಿಯುತ್ತಾಳೆ. ಗಂಡನ ಜೊತೆ ಹಾಸಿಗೆ ಹಂಚಲು ಹಿಂಜರಿಯುತ್ತಾಳೆ. ಅವಳಿಗೆ ಗಂಡನ ಜೊತೆ ಯಾವುದೇ ಆಸೆ ಇಲ್ಲದ ಪರಿಸ್ಥಿತಿಗೆ ಹೋಗಿ ತಲುಪುತ್ತಾಳೆ. ಪುರುಷರಿಗೆ ನಾವು ಈ ವಿಡಿಯೋ ಸಮರ್ಪಿಸುತ್ತೇವೆ. ಪುರುಷರೇ, ನಿಮ್ಮ ಪತ್ನಿಯ ಜೊತೆ ಸಂಭೋಗದ ವಿಷಯದಲ್ಲಿ ಯಾವತ್ತಿಗೂ ಹಿಂಜರಿಯಬೇಡಿ. ವಾರದಲ್ಲಿ ಅಥವಾ ಕನಿಷ್ಠ ಪಕ್ಷ 15 ದಿನಗಳಲ್ಲಿ ಒಂದು ಸರಳವಾದ ಸಂಭೋಗದಲ್ಲಿ ಭಾಗಿಯಾಗಿ. ಇದರಿಂದ ಅವಳಿಗೆ ಸುಖ, ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಇರುತ್ತದೆ. ನಿಮ್ಮ ಸಂಸಾರ ಕಡೆಯವರೆಗೂ ಸಂತೋಷದಿಂದ ಹಾಗೆಯೇ ಇರಲಿ ಅಂತ ಬಯಸುತ್ತಾ ಈ ವಿಡಿಯೋ ಮುಗಿಸುತ್ತೇನೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.